ಓಂ ಶಾಂತಿ. ಇದು ಬೇಹದ್ ವೈರಾಗ್ಯ ವೃತ್ತಿಯ 4ನೇ ಭಾಗ. ಇಲ್ಲಿ ಪರಮಾತ್ಮ ನಮಗೆ ಬೇಹದ್ ವೈರಾಗ್ಯ ವೃತ್ತಿಯೇ ವಿಶ್ವ ಪರಿವರ್ತನೆಗೆ ಆಧಾರ ಆಗ್ತದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಮಗೆ ಮೋಹ, ರಾಗ, ಅನುರಾಗ ಅಂಥೇಳಿ ಭಾಗ 1ರಲ್ಲಿ ತಿಳಿಸ್ಕೊಟ್ಟಿದ್ರು. ಸೊ ಆ ರೀತಿ ಏನಾದರೂ ಉಳ್ಕೊಂಡಿದ್ರೆ ಅದು ವಿಶ್ವ ಪರಿವರ್ತನೆಗೆ ಆಧಾರ ಆಗೋದಿಲ್ಲ, ಅದು ಬೇಹದ್ದಿನ ವೈರಾಗ್ಯ ಆಗೋದಿಲ್ಲ. ಪೂರ್ತಿ ಬೇಹದ್ ಅದರ ಅರ್ಥ ಏನು ಅಂಥೇಳಿನೇ ಮುರಳಿಯಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅಂದರೆ ಹದ್ದಿನ ವೈರಾಗ್ಯ ಅಲ್ಲ, ಭಕ್ತಿ ಮಾರ್ಗದ ಸ್ಮಶಾನ ವೈರಾಗ್ಯ ಅಂದರೆ ಅಲ್ಪಕಾಲದ ವೈರಾಗ್ಯ ಕೂಡ ಅಲ್ಲ, ಮತ್ತು ಅದಲ್ಲದೆ ಎಲ್ಲವನ್ನ ತ್ಯಜಿಸಿ ಹೋಗೋದು ಕೂಡ ಅಲ್ಲ ಅಂಥೇಳಿ ತಿಳಿಸ್ತಾ ಬರ್ತಾ ಇದ್ದಾರೆ ಪರಮಾತ್ಮ ನಮಗಿಲ್ಲಿ. ಸೊ ಈ ಬೇಹದ್ದಿನ ವೈರಾಗ್ಯ ವೃತ್ತಿ ಈ 4ನೇ ಭಾಗದಲ್ಲಿ ಪರಮಾತ್ಮ ನಮಗೆ ಸಂಪೂರ್ಣ ವೈರಾಗ್ಯ ವೃತ್ತಿನೇ ವಿಶ್ವ ಪರಿವರ್ತನೆಯ ಮಾಡಲಿಕ್ಕೆ ಆಧಾರ ಆಗ್ತದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಅಂದರೆ ಸಂಪೂರ್ಣವಾಗಿ ಇರಬೇಕು, ಆ ಕಡೆ ಇಷ್ಟು ಈ ಕಡೆ ಇಷ್ಟು ಆ ರೀತಿ ಅಲ್ಲ. ಸೊ ಅದನ್ನೇ ಈ ಮುರಳಿಯಲ್ಲಿ ತಿಳಿಸಿದ್ದಾರೆ. ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಮುರಳಿಯ ಡೇಟ್ 21ನೇ ತಾರೀಕು 10ನೇ ತಿಂಗಳು 1975 ಅವ್ಯಕ್ತ ಮುರಳಿ. ಸೊ ಟೈಟಲ್ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ವಿಶ್ವ ಪರಿವರ್ತನೆಯ ಆಧಾರವಾಗಿದೆ. ಯಾವುದೇ ಮುರಳಿಯನ್ನು ಓದ್ತಿರ್ಬೇಕಾದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಪರಮಾತ್ಮನೊಂದಿಗೆ ಟೀಚರ್ ಅನ್ನೋ ಸಂಬಂಧವನ್ನು ಜೋಡಿಸಿ ಓದಿದಾಗ ನಮಗೆ ಮುರಳಿ ಚೆನ್ನಾಗಿ ಅರ್ಥ ಆಗ್ತದೆ. ಅಂದರೆ ಆತ್ಮಿಕ ಸ್ಥಿತಿ ಅನ್ನೋದು ಮುರಳಿಯ ಪಾಯಿಂಟ್ಸನ್ನು ಆತ್ಮಕ್ಕೆ ಅವಲಂಬನೆ ಮಾಡಿಕೊಂಡು ನಮಗೆ ಅನ್ವಯ ಮಾಡಿಕೊಂಡು ಓದಿದಾಗ ಕರೆಕ್ಟಾದ ಆನ್ಸರ್ಸ್, ಕರೆಕ್ಟಾದ ಮೀನಿಂಗ್ ನಮಗೆ ತಿಳಿಯುತ್ತದೆ. ಸೊ ಏನು ಹೇಳ್ತಾ ಇದ್ದಾರೆ ನೋಡೋಣ. ಎಲ್ಲರೂ ಹೊಸ ಪ್ರಪಂಚಕ್ಕೆ ನಿಮಿತ್ತರಾಗಿದ್ದೀರಾ? ಈ ಪ್ರಶ್ನೆಯನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಎಲ್ಲರೂ ಹೊಸ ಪ್ರಪಂಚಕ್ಕೆ ನಿಮಿತ್ತರಾಗಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದಮೇಲೆ ಯಾವಾಗ ಹೊಸ ಪ್ರಪಂಚ ಬರುತ್ತದೆ ಎಂದು ಎಲ್ಲರೂ ನಿರೀಕ್ಷಣೆಯಿಂದ ನೋಡುತ್ತಿದ್ದಾರೆ. ಎಲ್ಲರ ಆಂತರ್ಯದಲ್ಲಿ ಸಂಕಲ್ಪವಿದೆ. ಹೊಸ ಪ್ರಪಂಚವು ಯಾವಾಗ ಬರುತ್ತದೆ ಎಂದು ದಿನಾಂಕವು ತಿಳಿದಿದೆಯೇ? ದಿನಾಂಕವು ತಿಳಿದು ಬರುತ್ತದೆಯೇ? ಅಂದರೆ ಎಲ್ಲರ ಮನಸ್ಸಲ್ಲಿ ಆ ಡೇಟ್, ತಾರೀಕು ನಮಗೆ ಗೊತ್ತಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಆಲೋಚನೆ ಬರ್ತಾ ಇದೆ. ಅದು ತಿಳಿತದೇನಾ? ಆದರೆ ಪರಮಾತ್ಮ ಹೇಳ್ತಾ ಇದ್ದಾರೆ, ಆ ಡೇಟ್, ತಾರೀಕನ್ನು ನಾನು ರಿವೀಲ್ ಮಾಡೋದಿಲ್ಲ, ಅದು ಅಕಸ್ಮಾತ್ತು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ತ್ರಿಕಾಲದರ್ಶಿಗಳಾಗಿದ್ದೀರಿ ಅಂದಾಗ 3 ಕಾಲಗಳನ್ನು ತಿಳಿದುಕೊಳ್ಳುವವರಾಗಿದ್ದೀರಿ ಅಂದ ಮೇಲೆ ಅವಶ್ಯಕವಾಗಿ ತಿಳಿದು ಬರುತ್ತದೆ. ಅಂದಾಗ ಭವಿಷ್ಯವನ್ನು ತಿಳಿಯುವುದೂ ಸಹ ವರ್ತಮಾನವನ್ನು ತಿಳಿಯುವಷ್ಟು ಸಹಜವಾಗುತ್ತದೆ. ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳುವ ಆಧಾರವು ವರ್ತಮಾನವೇ ಆಗಿರುತ್ತದೆ. ಹೊಸ ಪ್ರಪಂಚದಲ್ಲಿ ಬರುವವರಂತೂ ಬ್ರಾಹ್ಮಣರೇ ಆಗಿದ್ದಾರೆ ಅಂದ ಮೇಲೆ ಹೊಸ ಪ್ರಪಂಚದಲ್ಲಿ ಯಾರು ಬರುವವರಿದ್ದಾರೆಯೋ ಅವರಿಗೆ ವರ್ತಮಾನದಿಂದಲೇ ಭವಿಷ್ಯದ ದಿನಾಂಕವು ಸ್ವತಃವಾಗಿ ಸಿದ್ಧವಾಗಿ ಬಿಡುತ್ತದೆ. ಯಾವಾಗ ಹೊಸ ಪ್ರಪಂಚವೆಂದು ಹೇಳುತ್ತೀರೆಂದರೆ ಹೊಸ ಪ್ರಪಂಚದ ಅಧಿಕಾರಿ ಆತ್ಮರಲ್ಲಿಯೂ ಹೊಸತನವಿರಬೇಕಾಗಿದೆ. ಯಾವುದೇ ಹಳೆಯ ಸಂಸ್ಕಾರ, ಸಂಕಲ್ಪ, ಮಾತು ಹಾಗೂ ಯಾವುದೇ ಚಟುವಟಿಕೆಗಳು ಸಹ ಹಳೆಯದಿರಬಾರದು, ಯಾವುದೇ ನಡವಳಿಕೆ ಸಹ ಇರಬಾರ್ದು ಅಂತಿದ್ದಾರೆ. ಸೊ ಹೇಗೆ ಈ ಪರಸ್ಪರದಲ್ಲಿ ಹಳೆಯ ನಡವಳಿಕೆಗಳನ್ನು ನೋಡಿ ಹೇಳುತ್ತೀರಲ್ಲವೇ, ಇದು ಇವರ ಹಳೆಯ ಚಲನೆಯಾಗಿದೆ, ಅಥವಾ ಈಗಿನವರೆಗೂ ಈ ಅಭ್ಯಾಸ ಅಥವಾ ಆ ನಡವಳಿಕೆಯು ಸಮಾಪ್ತಿಯಾಗಿಲ್ಲ. ಯಾವುದೇ ಮಾತಿನಲ್ಲಿ ಹಳೆಯದಿರಬಾರದು. ಸಂಕಲ್ಪದಲ್ಲಿಯೂ ಸಹ ಹಳೆಯ ಸ್ವಭಾವ ಹಾಗೂ ಸಂಸ್ಕಾರಕ್ಕೆ ವಶವಾಗಬಾರದು. ಯಾವಾಗ ಮೆಜಾರಿಟಿಯಲ್ಲಿ ಅಥವಾ ಮುಖ್ಯ ಆತ್ಮರಲ್ಲಿ ಇಂತಹ ನವೀನತೆಯು ಕಂಡುಬರುತ್ತದೆಯೋ ಆಗಲೇ ಹೊಸ ಪ್ರಪಂಚವು ಬರುವ ದಿನಾಂಕ ಸ್ಪಷ್ಟವಾಗಿ ಬಿಡುತ್ತದೆ. ಯಾರು ನಿಮಿತ್ತರಾಗಿದ್ದಾರೆ ಆ ಮುಖ್ಯ ಆತ್ಮರಲ್ಲಿ ನವೀನತೆಯ ಹಾಗೂ ಪರಿವರ್ತನೆಯ ಅನುಭವವಾಗುತ್ತದೆ. ಅವರ ಪರಿವರ್ತನೆಯ ಆಧಾರದ ಮೇಲೆ ವಿಶ್ವ ಪರಿವರ್ತನೆಯ ದಿನಾಂಕವು ಪ್ರತ್ಯಕ್ಷವಾಗುವುದು. ಇಲ್ಲಿ ಪರಮಾತ್ಮ ನಮಗೆ ಎಲ್ಲ ವಿಷಯಗಳಲ್ಲಿ ಸಂಸ್ಕಾರ, ಸಂಕಲ್ಪ, ಮಾತು ಅಥವಾ ನಮ್ಮ ನಡವಳಿಕೆ, ನಮ್ಮ ಚಲನೆ ಎಲ್ಲೂ ಕೂಡ ಹಳೆಯ ಸ್ವಭಾವ ಸಂಸ್ಕಾರಗಳು ಕಾಣಿಸಬಾರ್ದು.
ಅಂತಿದ್ದಾರೆ. ಸೊ ಆ ರೀತಿ ಕಾಣಿಸ್ದೆ ಏನು ಕಾಣಿಸ್ಬೇಕು? ನವೀನತೆ. ಅಂದರೆ ನಮ್ಮ ಆದಿ ಸಂಸ್ಕಾರಗಳು ಸ್ಟಾರ್ಟಿಂಗಲ್ಲಿ ಆ ನವೀನ ಸಂಸ್ಕಾರಗಳೇನಿದ್ವೋ ಶಾಂತಿ, ಪ್ರೇಮ, ಪವಿತ್ರತೆ, ಆನಂದ ಇವೆಲ್ಲ ಎಮರ್ಜ್ ಆದಾಗ ಪರಿವರ್ತನೆಯ ಅನುಭವ ನಿಮ್ಮ ಹತ್ರ ಆಗ್ತದೆ. ಸೊ ಅದಕ್ಕಾಗೇ ಹೇಳ್ತಾ ಇದ್ದಾರೆ, ಆ ಮುಖ್ಯ ಆತ್ಮರಲ್ಲಿ ಒಂದು ವೇಳೆ ನವೀನತೆ ಅನುಭವ ಆದರೆ ಆವಾಗ ನಿಮಗೆ ಪರಿವರ್ತನೆ ಅಂದರೆ ಅಲ್ಲಿ ನವೀನತೆ ಬಂದರೆ ವಿಶ್ವ ಪರಿವರ್ತನೆ ದಿನಾಂಕ ಪ್ರತ್ಯಕ್ಷ ಆಗ್ತದೆ ಅಂತಿದ್ದಾರೆ. ವಿಶ್ವ ಪರಿವರ್ತನೆಯಾಗುವುದಕ್ಕೆ ಮೊದಲು ವಿಶ್ವದ ಸರ್ವಾತ್ಮರಲ್ಲಿ ವೈರಾಗ್ಯ ವೃತ್ತಿ ಉಂಟಾಗುತ್ತದೆ ಮತ್ತು ವೈರಾಗ್ಯ ವೃತ್ತಿಯಿಂದಲೇ ನಾವಾತ್ಮರ ತಂದೆ ಬಂದು ಬಿಟ್ಟಿದ್ದಾರೆ ಎಂಬ ತಂದೆಯ ಪರಿಚಯವನ್ನು ಧಾರಣೆ ಮಾಡಲು ಸಾಧ್ಯವಾಗುತ್ತದೆ. ಅಂದ ಮೇಲೆ ಹೇಗೆ ವಿಶ್ವದ ಆತ್ಮರಲ್ಲಿ ವೈರಾಗ್ಯ ವೃತ್ತಿಯೇ ಪರಿವರ್ತನೆಗೆ ಆಧಾರವಾಗುತ್ತದೆಯೋ ಹಾಗೆಯೇ ಯಾರು ನಿಮಿತ್ತರಾಗಿರುವ ಆತ್ಮರಿದ್ದಾರೆಯೋ ಅವರಲ್ಲಿಯೂ ಸಂಪೂರ್ಣ ಪರಿವರ್ತನೆಯ ಆಧಾರವು ಬೇಹದ್ದಿನ ವೈರಾಗ್ಯವಾಗುತ್ತದೆ. ಸೊ ಇಲ್ಲಿ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಏನು ಅಂದರೆ, ಸ್ಟಾರ್ಟಿಂಗಲ್ಲಿ ನಮಗೆ ಪರಮಾತ್ಮ ಏನಂತ ಹೇಳಿ ಪ್ರಶ್ನೆ ಕೇಳಿದರು, ಎಲ್ಲರೂ ಹೊಸ ಪ್ರಪಂಚಕ್ಕೆ ನಿಮಿತ್ತರಾಗಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿ ನಾವು ಯಾವ ಸ್ಟೇಜಲ್ಲಿದ್ದೀವಿ ಅನ್ನೋದು ತಿಳಿಸಿ, ಯಾವುದಿರಬಾರ್ದು ಅಂಥೇಳಿ ತಿಳಿಸ್ತಾ ಹೋಗಿ ಈಗ ಹೇಳ್ತಾ ಇದ್ದಾರೆ ಏನಿರಬೇಕು ಅಂತ. ಸೊ ವಿಶ್ವ ಪರಿವರ್ತನೆ ಆಗುವುದಕ್ಕೆ ಮೊದಲು ಏನಾಗಬೇಕು? ಸರ್ವರಲ್ಲಿ ವೈರಾಗ್ಯ ವೃತ್ತಿ ಬರಬೇಕು ಅಂತ ಇದ್ದಾರೆ. ಅದು ಹೇಗೆ ಬರ್ತದೆ ಸರ್ವರಲ್ಲಿ ಅಂದರೆ ವಿಶ್ವಾತ್ಮರಲ್ಲಿ ವೈರಾಗ್ಯ ವೃತ್ತಿ ಯಾವ ರೀತಿ ಬರ್ತದೆ? ಕಲ್ಪವೃಕ್ಷ ಜ್ಞಾನ. ಸೊ ಅಲ್ಲೇನು ಹೇಳ್ತಾ ಇದ್ದಾರೆ ಪರಮಾತ್ಮ? ಸೊ ನೀವು ಈ ಪ್ರಪಂಚ ಅನ್ನೋ ವೃಕ್ಷದ ಬೇರಿನ ಭಾಗದಲ್ಲಿ ಇದ್ದೀರಿ. ಅಂದರೆ ನಿಮ್ಮ ಆಲೋಚನೆಗಳು ಈ ವೃಕ್ಷ ಅನ್ನೋ ಇಡೀ ವಿಶ್ವ ಕ್ಯಾಚ್ ಮಾಡ್ತಾ ಇದೆ, ಗ್ರಹಿಸ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ರು. ಇಲ್ಲೇನು ಹೇಳ್ತಾ ಇದ್ದಾರೆ? ನಿಮ್ಮಲ್ಲಿ ಅಂದರೆ ಯಾರು ನೀವು ಆಗಿದ್ದೀರೋ ಮುಖ್ಯ ಆತ್ಮರು ಕೆಲವೊಬ್ಬರು ಅಂದರೆ ಎಲ್ಲರೂ ನಿಮಿತ್ತರೆ, ಒಬ್ಬರು ಇಬ್ಬರು ಅಂಥೇಳಿ ಆ ಬಾಹ್ಯವಾಗಿ ನೋಡೋದಲ್ಲ, ಎಲ್ಲರೂ ನಿಮಿತ್ತರೆ, ಎಲ್ಲರೂ ಸ್ವಭಾವ ಸಂಸ್ಕಾರಗಳಿಂದ ಪರಿವರ್ತನೆ ಆಗಲೇಬೇಕು. ಸೊ ಆ ರೀತಿ ನಾವು ಪರಿವರ್ತನೆ ಆದಾಗ ಇಡೀ ವಿಶ್ವದಲ್ಲಿರುವ ಆತ್ಮರಿಗೆ ಸ್ಮಶಾನ ವೈರಾಗ್ಯ ವೃತ್ತಿ ಅಲ್ಲ, ಈ ಬೇಹದ್ದಿನ ವೈರಾಗ್ಯ ವೃತ್ತಿ ಅನ್ನೋದು ವಾಯುಮಂಡಲದಲ್ಲಿ ಹೋಗ್ತದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಅದು ವ್ಯಾಪಿಸ್ತದೆ. ಆ ರೀತಿ ವ್ಯಾಪಿಸಿದಾಗ ಅದು ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗ್ತದೆ. ಅಂದರೆ ಎಲ್ಲರೂ ಕೂಡ ಆ ಒಂದು ಬೇಹದ್ ವೈರಾಗ್ಯ ವೃತ್ತಿಯಲ್ಲಿ ವಿಶ್ವಾತ್ಮರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆಗೇನಾಗ್ತದೆ ಅಂದರೆ ತಂದೆಯು ಬಂದು ಬಿಟ್ಟಿದ್ದಾರೆ ಅಂದರೆ ಧರ್ಮಸ್ಥಾಪನೆಗಾಗಿ ಶಿವ ಪರಮಾತ್ಮನ ಅವತರಣೆ ಆಗಿದೆ ಅನ್ನೋ ವಿಷಯವನ್ನು ಧಾರಣೆ ಅಂದರೆ ಅಂಗೀಕರಿಸಿ ಧಾರಣೆ ಪ್ರಾಕ್ಟಿಕಲ್ ಲೈಫಲ್ಲಿ ತರಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಅದನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿಯೇ ಇಲ್ಲಿ ಈ ನಿಮಿತ್ತ ಆಗಿರೋ ನಮ್ಮೆಲ್ಲರಲ್ಲಿ ಕೂಡ ಸಂಪೂರ್ಣ ಪರಿವರ್ತನೆಯ ಆಧಾರ ಏನು? ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತ ಇದ್ದಾರೆ. ಸೊ ಇಲ್ಲಿ ನಿಮಿತ್ತರು ಅಂದ ತಕ್ಷಣ ಕೆಲವರನ್ನು ಮಾತ್ರ ಇಟ್ಟು ನೋಡಿ ಅವರೇ ನಿಮಿತ್ತರು ಅಂದ್ಕೊಳ್ಳೋದಲ್ಲ. ಪರಮಾತ್ಮ ನಿಮಿತ್ತರು ಅಂದರೆ ಏನು ಹೇಳ್ತಾ ಇದ್ದಾರೆ? ಎಲ್ಲರೂ. ಸೊ ಯಾರು ಪರಮಾತ್ಮನನ್ನು ತಿಳ್ಕೊಂಡು ನಾನಾತ್ಮ ಅಂಥೇಳಿ ಶುದ್ಧ ಬ್ರಾಹ್ಮಣಾತ್ಮ ಅಂಥೇಳಿ ಸಂಕಲ್ಪದಿಂದ ಜನ್ಮವನ್ನು ಪಡೆದಿದ್ದಾರೋ ಅವರೆಲ್ಲರೂ ಹೊಸ ಪ್ರಪಂಚಕ್ಕಾಗಿ ನಿಮಿತ್ತರೆ. ಸೊ ಎಲ್ಲರಿಗೂ ಸ್ವಭಾವ ಸಂಸ್ಕಾರಗಳನ್ನು ಅಂದರೆ ಪರಿವರ್ತನೆ ಮಾಡಿಕೊಂಡು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವ ಜವಾಬ್ದಾರಿ ಎಲ್ಲರ ತಲೆಯ ಮೇಲೆ ಕೂಡ ಇದೆ. ಅದೇ ಕಿರೀಟವನ್ನು ಇಟ್ಟಿದ್ದಾರೆ. ಸೊ ಅದನ್ನೇ ವಿಶ್ವ ಕಲ್ಯಾಣಕಾರಿ ಅಂಥೇಳಿ ಕೂಡ ಹೇಳ್ತಿರ್ತಾರೆ ಪರಮಾತ್ಮ. ಸೊ ಬೇಹದ್ದಾಗಿ ಎಲ್ಲರಿಗೂ ಆ ಒಂದು ಜವಾಬ್ದಾರಿ ಕರ್ತವ್ಯ ಇದೆ ಅಷ್ಟೇ ಹೊರತು ಅವರೇ ಮಾಡಬೇಕು ಅಂಥೇಳಿ ನಾವು ನಮ್ಮ ಸೋಮಾರಿತನನ್ನು ಹೊರಗಡೆ ಪ್ರದರ್ಶಿಸೋ ಹಾಗಿಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಪರಮಾತ್ಮ ನಮಗೆ ಪ್ರಶ್ನೆಯನ್ನು ಕೇಳಿದರೆ, ಎಲ್ಲರೂ ಹೊಸ ಪ್ರಪಂಚಕ್ಕೆ ನಿಮಿತ್ತರಾಗಿದ್ದೀರಾ? ಸೊ ಆ ಪ್ರಶ್ನೆಗೆ ನಾವು ನಿಜಾಯಿತಿಯಿಂದ ಪರಮಾತ್ಮನೊಂದಿಗೆ ಉತ್ತರವನ್ನು ಕೊಟ್ಟು ಇದೇ ವಾರ್ತಾಲಾಪನೇ ನಡೆಸ್ಬೇಕು ನಾವು ಪರಮಾತ್ಮನೊಂದಿಗೆ. ಎಲ್ಲಿಯವರೆಗೆ ಈ ಸ್ವಭಾವ ಸಂಸ್ಕಾರಗಳಿದಾಗಿದೆ, ಆ ಕರ್ಮೇಂದ್ರಿಯಗಳು ದರ್ಬಾರ್ ನಡೆಸ್ಕೊಂಡು ಪರಮಾತ್ಮನಿಗೆ ಅದನ್ನು ಒಪ್ಪಿಸಿ ಮತ್ತೆ ಚೇಂಜಸ್ ಎಲ್ಲಿವರೆಗೆ ತಂದಿದೆ, ಅದಾದಮೇಲೆ ಸೇವೆಯ ಪ್ಲ್ಯಾನ್ಸು, ಇದೇ ವಾರ್ತಾಲಾಪ ಇರಬೇಕಷ್ಟೇ ಹೊರತು ನಮಗೆ ಬಂದಿರೋ ಕರ್ಮ ಭೋಗವನ್ನು ಹಿಡ್ಕೊಂಡು ಬಾಬಾ ನೀನೇ ನೋಡ್ಕೋಬೇಕು, ಇದನ್ನು ನೀನೇ ಕಳಿಬೇಕು, ಅಥವಾ ಸೂಕ್ಷ್ಮವಾಗಿ ಎಲ್ಲೋ ನನಗಿದು ಬೇಕು ಬಾಬಾ ನೀವೇ ಅದನ್ನು ಕೊಡಬೇಕು, ಈ ಸೂಕ್ಷ್ಮವಾದ ಮತ್ತು ಸ್ಥೂಲವಾದ ಭಕ್ತಿಯ ಪದ್ಧತಿಗಳನ್ನೇ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ನಮಗೆ.
ಅಂದಮೇಲೆ ಸಂಘಟನೆಯಲ್ಲಿಯೂ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ತರುವ ಪುರುಷಾರ್ಥವನ್ನು ಮಾಡಿರಿ. ಒಬ್ಬರು ಇನ್ನೊಬ್ಬರ ಜೊತೆಗಾರ ಹಾಗೂ ಸಹಯೋಗಿಗಳಾಗಿರಿ. ಯಾವಾಗ ವೈರಾಗ್ಯ ವೃತ್ತಿಯು ಪ್ರತ್ಯಕ್ಷವಾಗುತ್ತದೆಯೋ ಆಗ ಹಳೆಯ ಸಂಸ್ಕಾರ ಹಾಗೂ ಸ್ವಭಾವವು ಬಹಳ ಬೇಗನೆ ಮತ್ತು ಸಹಜವಾಗಿಯೇ ವೈರಾಗ್ಯ ವೃತ್ತಿಯಲ್ಲಿ ಗುಪ್ತವಾಗಿ ಬಿಡುತ್ತದೆ. ಸೊ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳು ಬೇಹದ್ದಿನ ವೈರಾಗ್ಯ ಅನ್ನೋದು ಪ್ರತ್ಯಕ್ಷವಾದಾಗ್ಲೇ ಗುಪ್ತ ಆಗ್ತವೆ ಅಂತಿದ್ದಾರೆ. ಹಳೆಯತನವೆಲ್ಲವೂ ಮರೆತು ಹೋದಾಗ ಏನಾಗುತ್ತದೆ ಎಂದು ಎಲ್ಲರೂ ಯೋಚಿಸುತ್ತಾರಲ್ಲವೇ? ಮನುಷ್ಯರಿಗೆ ಯಾವಾಗ ಹದ್ದಿನ ವೈರಾಗ್ಯ ಉಂಟಾಗುತ್ತದೆಯೋ ಆಗ ಹಳೆಯ ಆಕರ್ಷಣೆಗಳ ಸಂಸ್ಕಾರಗಳೆಲ್ಲವೂ ಸಹಜವಾಗಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಅದೇ ರೀತಿ ಪ್ರವೃತ್ತಿಯ ಭಿನ್ನ ಭಿನ್ನ ಪ್ರಕಾರದ ಆಕರ್ಷಣೆಗಳ ಹಳೆಯ ಸಂಸ್ಕಾರ ಮತ್ತು ಸ್ವಭಾವ ಇತ್ಯಾದಿಗಳನ್ನು ಸಮಾಪ್ತಿ ಮಾಡುವುದರಲ್ಲಿ ವೈರಾಗ್ಯ ವೃತ್ತಿಯೇ ಆಧಾರವಾಗುತ್ತದೆ. ಇದರಿಂದಲೇ ಪರಿವರ್ತನೆಯೂ ಕಂಡುಬರುತ್ತದೆ. ಈಗ ಇಂತಹ ಧರಣಿಯನ್ನು ತಯಾರು ಮಾಡಿ. ಸೊ ಇಲ್ಲಿ ಹದ್ದಿನ ವೈರಾಗ್ಯವನ್ನು ಉದಾಹರಣೆಗೆ ತಗೊಂಡು ಬೇಹದ್ದಿನ ವೈರಾಗ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹದ್ದಿನ ವೈರಾಗ್ಯ ಉಂಟಾಗ ಎಲ್ಲರೂ ಏನು ಮಾಡ್ತಾರೆ, ಅದು ಉಂಟಾದಾಗ ಎಲ್ಲವನ್ನ ತ್ಯಜಿಸಿ ಸನ್ಯಾಸತ್ವ ಅಥವಾ ಅದೇನಂತಾರೆ ಅಡವಿಯಲ್ಲಿ ಅರಣ್ಯಗಳಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅಂದರೆ ಎಲ್ಲವುಗಳ ಮೇಲೆ ಅವರಿಗೆ ಆ ಹಳೆಯ ಆಕರ್ಷಣೆಗಳು ಸಹಜವಾಗಿ ಸಮಾಪ್ತಿ ಆಗ್ತದೆ. ಅದೇ ರೀತಿ ಪ್ರವೃತ್ತಿಯ ಭಿನ್ನ ಭಿನ್ನವಾದ ಆಕರ್ಷಣೆಗಳು ಅಥವಾ ಹಳೆಯ ಸಂಸ್ಕಾರ ಸ್ವಭಾವಗಳು ಇತ್ಯಾದಿಗಳು ಸಮಾಪ್ತಿ ಆಗಲಿಕ್ಕೆ ಕಾರಣ ಅಥವಾ ಆಧಾರ ಏನಾಗ್ತದೆ, ಬೇಹದ್ ವೈರಾಗ್ಯ ವೃತ್ತಿನೇ ಆಗ್ತದೆ ಅಂತಿದ್ದಾರೆ. ಆಗಲೇ ನಮಗೆ ಪರಿವರ್ತನೆ ಕೂಡ ಬರ್ತದೆ. ಇಂತಹ ಧರಣಿಯನ್ನು ತಯಾರು ಮಾಡಿ, ಅಂದರೆ ವಾಯುಮಂಡಲವನ್ನು ಆ ರೀತಿ ನೀವು ರೆಡಿ ಮಾಡಿರಿ ಅಂತ ಇದ್ದಾರೆ. ಸೊ ಅದು ಯಾವ ರೀತಿ ಆಗ್ತದೆ? ಯಾರು ಮುಖ್ಯ ಆತ್ಮರು ಅಂದರೆ ಯಾರೆಲ್ಲರೂ ಪರಿವರ್ತನೆಗೆ ನಾವು ನಿಮಿತ್ತರಾಗಬೇಕು ಅನ್ನೋ ಆಸಕ್ತಿ ಇದೆನೋ ಆ ಪರಮಾತ್ಮನಿಗೆ ತಿಳಿಸಿದರೆ ಆ ವೈರಾಗ್ಯ ವೃತ್ತಿ ಅನ್ನೋದು ನಮ್ಮ ಹತ್ರ ಎಮರ್ಜ್ ಆಗ್ತಾ ಹೋದಾಗ, ಪರಿಸ್ಥಿತಿಗಳು ಬರ್ತಾ ಹೋದಾಗ ಸೊ ನಾವು ಕರ್ಮಕ್ಷೇತ್ರದಲ್ಲಿ ಅದನ್ನು ಉಪಯೋಗಿಸ್ತಾ ಹೋದಾಗ ಆ ಬೇಹದ್ ವೈರಾಗ್ಯ ವೃತ್ತಿ ಯಾವುದೇ ನಮ್ಮ ಗುಣ ಆಗಿರ್ಬೋದು, ನಾವು ಕರ್ಮಕ್ಷೇತ್ರದಲ್ಲಿ ಉಪಯೋಗಿಸ್ತಾ ಹೋದಾಗಲೇ ಧಾರಣೆ ಆಗೋದು. ಸೊ ಪರಮಾತ್ಮನ ಜೊತೆ ನಾವು ಈ ವಾರ್ತಾಲಾಪ ನಡೆಸಿ ನಮಗೆ ನಾವು ಇದೆಲ್ಲ ಮಾಡಬೇಕಾಗಿದೆ ಅಂತೇಳಿ ತಿಳಿಸಿದರೆ ಪರ್ಸ್ನಲ್ ಇಂಟ್ರೆಸ್ಟಿಂದ ನಮಗೆ ಇವೆಲ್ಲವೂ ಅವರೇ ಜೊತೆ ಇದ್ದು ತಿಳಿಸ್ತಾರೆ. ಅಂದರೆ ಆ ಸ್ಥಿತಿ ಪರಿಸ್ಥಿತಿಗಳನ್ನು ನಮ್ಮ ಎದುರಿಗೆ ತರಿಸಿ ಅದನ್ನು ನಾವು ಪಾಸ್ ಆಗಲಿಕ್ಕೆ ಕೂಡ ಅವರೇ ಶಕ್ತಿಯನ್ನು ಕೊಡ್ತಾರೆ. ಸೊ ಇಂಥ ಧರಣಿಯನ್ನು ನಾವಿವಾಗ ತಯಾರು ಮಾಡಬೇಕು ಅಂತಿದ್ದಾರೆ. ಮತ್ತು ಇಂತಹ ಬೇಹದ್ ವೈರಾಗಿಗಳ ಸಂಘಟನೆಯನ್ನು ತಯಾರು ಮಾಡಿ ಅವರ ವೈಬ್ರೇಷನ್ ಮತ್ತು ವಾಯುಮಂಡಲದ ಮೂಲಕ ಅನ್ಯ ಆತ್ಮರಲ್ಲಿಯೂ ಆ ಸಂಸ್ಕಾರವು ಪ್ರತ್ಯಕ್ಷವಾಗಿ ಬಿಡಲಿ. ಸ್ವಲ್ಪ ಪರಮಾತ್ಮ ಆಲ್ರೆಡಿ 2ನೇ ಭಾಗ ಮತ್ತು 3ನೇ ಭಾಗದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ರು. ಆ ಸಂಕಲ್ಪಗಳೇನು? ನಾನೀಗ ಮನೆಗೆ ಹಿಂತಿರುಗಿ ಹೋಗಬೇಕು, ಅದ್ರ ಜೊತೆ ನನಗೊಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ ಅನ್ನೋ ಸಂಕಲ್ಪಗಳಂದರೆ ಈ ಸಂಕಲ್ಪಗಳು ನಮ್ಮ ಹತ್ರ ಬಂದಾಗ ಈ ಹದ್ದಿನ ಮೋಹ ಮತ್ತು ಆ ರಾಗಗಳಿಗೆ ನಾವು ಆಕರ್ಷಣೆಗಳಿಂದ ಹೊರ ಬರ್ತೀವಿ. ಸೊ ಅದೇ ಬೇಹದ್ದಿನ ವೈರಾಗ್ಯ ಅಂತ ಇದ್ದಾರೆ. ಸೊ ಈ ರೀತಿ ಅದಲ್ಲದೇ ಪ್ರತಿಯೊಂದು ಪರಮಾತ್ಮ ತಿಳಿಸ್ತಾ ಇರೋ ಆ ಮುರಳಿಯಲ್ಲಿ ಬರ್ತಾ ಇರೋ ಶ್ರೀಮತ ಅನ್ನೋ ಕೈಯಲ್ಲಿ ಕೈ ಹಾಕಿ ನಡೀತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಿರ್ತಾರೆ. ಅಂದರೆ ಆ ಶ್ರೀಮತದ ಅನುಸಾರವಾಗಿಯೇ ನಿಮ್ಮ ಮಾತು ಮತ್ತು ಕರ್ಮ ಆಲೋಚನೆ ಇದೇನಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಿರ್ತಾರೆ. ಆ ರೀತಿ ಮಾಡ್ತಾ ಇದ್ದೀವ? ಇನ್ನು ಪರಮಾತ್ಮ ಹೇಳಿದ್ರು ಅಂದ ತಕ್ಷಣ ನಾವು ಮಾಡಿದ್ವಿ, ಇಷ್ಟೇ ನಡೀತಾ ಇರಬೇಕು, ಅದು ನಡೀತಾ ಇದೇನಾ, ಅದಾಗ್ತಾ ಇದೇನಾ ಅಂತೇಳಿ ಕೂಡ ಬಹಳಷ್ಟು ಮುರಳಿಯಲ್ಲಿ ಪರಮಾತ್ಮ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ರೀತಿ ಬೇಹದ್ ವೈರಾಗಿಗಳ ಸಂಘಟನೆಯನ್ನು ನೀವು ತಯಾರು ಮಾಡಿ ಆ ವೈಬ್ರೇಷನ್ ಮತ್ತು ವಾಯುಮಂಡಲದ ಮೂಲಕ ಅನ್ಯ ಆತ್ಮರಲ್ಲಿ ಕೂಡ ಆ ಸಂಸ್ಕಾರ ಪ್ರತ್ಯಕ್ಷ ಆಗಬೇಕು. ಇವೆಲ್ಲ ನಮಗೆ ಸೇವೆಯ ಪ್ಲ್ಯಾನ್ಸ್ ಪರಮಾತ್ಮ ಕೊಡ್ತಿರೋದು. ಹೇಗೆ ಸೇವಾಧಾರಿಗಳ ಸಂಘಟನೆಯಾಗುತ್ತದೆಯೋ ಹಾಗೆಯೇ ಬೇಹದ್ದಿನ ವೈರಾಗಿಗಳ ಸಂಘಟನೆಯು ಶಕ್ತಿಶಾಲಿಯಾಗಿರಬೇಕು. ಅವರನ್ನು ನೋಡುತ್ತಲೆಯೇ ಅನ್ಯ ಆತ್ಮರಿಗೂ ಸಹ ಅಂತಹ ವೈಬ್ರೇಷನ್ ಬರಲಿ. ಒಂದು ಕಡೆ ಬೇಹದ್ದಿನ ವೈರಾಗ್ಯವಾಗುತ್ತದೆ, ಇನ್ನೊಂದು ಕಡೆ ತಂದೆಯ ಪ್ರೀತಿಯಲ್ಲಿ ಲವಲೀನರಾದಾಗಲೇ ಬೇಹದ್ದಿನ ವೈರಾಗ್ಯವು ಬರುವುದು. ಸೊ ಈ ಲೈನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಒಂದು ಕಡೆ ಬೇಹದ್ದಿನ ವೈರಾಗ್ಯವಾಗುತ್ತದೆ, ಇನ್ನೊಂದು ಕಡೆ ತಂದೆಯ ಪ್ರೀತಿಯಲ್ಲಿ ಲವಲೀನವಾದಾಗಲೇ ಬೇಹದ್ದಿನ ವೈರಾಗ್ಯ ಅನ್ನೋದು
ಬರ್ತದೆ ಅಂತಿದ್ದಾರೆ. ಸೊ 7th October 1975 7ನೇ ತಾರೀಕು ಅಕ್ಟೋಬರ್ ತಿಂಗಳು 1975 ಅಂದರೆ ಈ ಬೇಹದ್ದಿನ ವೈರಾಗ್ಯ ಸ್ಥಿತಿಯ 3ನೇ ಭಾಗದಲ್ಲಿ ಅದೇ ತಿಳಿಸ್ತಾ ಇದೆ. ನನಗೊಬ್ಬ ತಂದೆ ಬಿಟ್ಟರೆ ಮತ್ತಾರೂ ಇಲ್ಲ. ಅಂದರೆ ಸರ್ವ ಸಂಬಂಧಗಳ ರಚನೆಯನ್ನು ನಾವು ಪರಮಾತ್ಮನೊಂದಿಗೆ ಅನುಭವ ಮಾಡಬೇಕು. ಇಲ್ಲಿ ಎಲ್ಲರೊಂದಿಗೂ ಆತ್ಮಿಕ ಸಹೋದರರು ಅನ್ನೋ ಸಂಬಂಧವನ್ನು ಜೋಡಿಸಿ, ಆಲೋಚನಾ ಸ್ಥಾಯಿಯಲ್ಲಿ ಜೋಡಿಸಿ ಅವರೊಂದಿಗೆ ಕೂಡ ಸ್ನೇಹದಿಂದ ಇರಬೇಕು. ಪ್ರತಿಯೊಂದು ಸಂಬಂಧದ ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯಗಳನ್ನು ನಿಭಾಯಿಸಬೇಕು. ಅದು ಪರಮಾತ್ಮನೊಂದಿಗೂ ಆಗಿರ್ಬೋದು, ಲೌಕಿಕವಾಗಲಿ ಕೂಡ ಆಗಿರ್ಬೋದು. ಆದರೆ ಸರ್ವ ಸಂಬಂಧಗಳ ರಚನೆಯನ್ನು ನಾವು ಆಲೋಚನಾ ಸ್ಥಾಯಿಯಲ್ಲಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಪರಮಾತ್ಮನೊಂದಿಗೆ, ಅಂದರೆ ನನಗೊಬ್ಬ ಪರಮಾತ್ಮ ಬಿಟ್ಟರೆ ಮತ್ತಾರೂ ಇಲ್ಲ ಅನ್ನೋ ಒಂದು ಆಲೋಚನಾ ಸ್ಥಾಯಿಯಲ್ಲಿ ಅವರೊಂದಿಗೆ ಸರ್ವ ಸಂಬಂಧಗಳನ್ನು ಜೋಡಿಸಿ ಆ ಒಂದು ಕರ್ತವ್ಯಗಳನ್ನು ನಾವು ನಿಭಾಯಿಸ್ತಾ ಹೋದಾಗ ನಮಗೆ ಅವರ ಸಮಾನವಾದ ಸಂಬಂಧಗಳು ಇಡೀ ಕಲ್ಪ ಸಿಗ್ತದೆ. ಸೊ ಅವರ ಪ್ರೀತಿಯಲ್ಲಿ ಅಷ್ಟು ಲವಲೀನವಾಗಬೇಕು, ಆಗಲೇ ಬೇಹದ್ದಿನ ವೈರಾಗ್ಯ ಬರ್ತದೆ ಅಂತಿದ್ದಾರೆ. 1 ಸೆಕೆಂಡ್ ಮತ್ತು 1 ಸಂಕಲ್ಪವು ಈ ಲವಲೀನ ಸ್ಥಿತಿಯಿಂದ ಕೆಳಗೆ ಬರಬಾರದು. ಇಂತಹ ಲವ್ಲಿ ತಂದೆಯ ಲವ್ಲಿ ಮಕ್ಕಳ ಸಂಘಟನೆಯು ತಯಾರಾಗಬೇಕು. ಸೊ ನಾವು ನಾರ್ಮಲ್ ಆಗಿ ಬಟ್ಟಿ ಅಂತೇಳಾಗಿರಬಹುದು, ಈ ಸ್ಥೂಲವಾದ ಸೇವೆಗಳಿಗಾಗಿರ್ಬೋದು ಸಂಘಟನೆಯಲ್ಲಿ ಇರ್ತೀವಿ. ಆದರೆ ಪರಮಾತ್ಮ ಇಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರುವ ಸಂಘಟನೆ ಬೇಕು ಅಂತಿದ್ದಾರೆ. ಅವರಿಗೆ ಲವ್ಲಿ ಸಂಘಟನೆ ಎಂದು ಹೇಳಲಾಗುತ್ತದೆ. ಒಂದು ಕಡೆ ಅತಿ ಪ್ರೀತಿ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ. ಎರಡೂ ಸಂಘಟನೆಯು ಜೊತೆಯಲ್ಲಿ ಸಮಾನವಾಗಿ ಕಂಡುಬರುತ್ತದೆ. ಇಂತಹ ಸಂಘಟನೆಯನ್ನು ತಯಾರು ಮಾಡಿದಾಗ ದಿನಾಂಕವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಸಂಘಟನೆಯೇ ದಿನಾಂಕವನ್ನು ಪ್ರಸಿದ್ಧಗೊಳಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ ಅಂತಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ಬೇಹದ್ದಿನ ವೈರಾಗ್ಯ, ಇನ್ನೊಂದು ಕಡೆ ತಂದೆ ಮೇಲೆ ಅತಿ ಪ್ರೀತಿ. ಅಂದರೆ ತಂದೆ ಮೇಲೆ ನಮ್ಗೆ ಯಾವಾಗಾದರೆ ಈ ಲವಲೀನ ಸ್ಥಿತಿ ಬಂದಾಗ್ಲೇ, ಅಂದರೆ ಅತಿ ಪ್ರೀತಿ ಇದ್ದಾಗ್ಲೇ ಬೇಹದ್ದಿನ ವೈರಾಗ್ಯ ಅನ್ನೋದು ಎಮರ್ಜ್, ಅಂದರೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಬೇಹದ್ದಿನ ವೈರಾಗ್ಯ ಪ್ರತ್ಯಕ್ಷವಾಗಿ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳೆಲ್ಲವೂ ಮರ್ಜ್, ಅಂದರೆ ಗುಪ್ತ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಎರಡೂ ಸಂಘಟನೆ ಜೊತೆಯಲ್ಲಿ ಬೇಕು. ಅದರ ಜೊತೆ ಸಮಾನವಾಗಿ ಕೂಡ ಕಂಡುಬರಬೇಕು ಇವೆರಡೂ ಗುಣಗಳು ನಮ್ಮ ಹತ್ರ. ಅಷ್ಟೇ ಹೊರತು ಆತನ ಮೇಲೆ ಅತಿ ಪ್ರೀತಿ ಇದೆ ಆದರೆ ನಿಲ್ಲಿಸ್ಕೊಳ್ಳೋದಿಲ್ಲ. ಆ ಪ್ರೀತಿ ಮೇಲೆ ನಿಲ್ಲೋದು ಇಂಪಾರ್ಟೆಂಟ್. ಎಲ್ಲರಿಗೂ ಪರಮಾತ್ಮನ ಮೇಲೆ ಪ್ರೀತಿ ಇದೆ, ಆದರೆ ಪ್ರೀತಿ ಮೇಲೆ ಎಷ್ಟರವರೆಗೆ ನಾವು ನಿಲ್ತಾ ಇದ್ದೀವಿ, ಆ ಪ್ರೀತಿಯನ್ನು ಎಲ್ಲಿವರೆಗೆ ನಿಭಾಯಿಸ್ತಾ ಇದ್ದೀವಿ ಅನ್ನೋದೇ ಪಾಯಿಂಟು. ಸೊ ಅದು ಮತ್ತು ಬೇಹದ್ದಿನ ವೈರಾಗ್ಯ ಸಮಾನವಾಗಿರಬೇಕು ಅಂತಿದ್ದಾರೆ. ಸೊ ಆಗಲೇ ಈ ದಿನಾಂಕನೂ ಸ್ಪಷ್ಟವಾಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತಿದ್ದಾರೆ. ಸೊ ಬೇಹದ್ ವೈರಾಗ್ಯ ವೃತ್ತಿಯ ಪ್ರತಿಯೊಂದು ಮುರಳಿಯನ್ನು ನೋಡಿದಾಗ ಪರಮಾತ್ಮ ನಮಗೆ ತಿಳಿಸ್ತಾ ಇರೋದು ಸೇಮ್. ಕಂಪ್ಲೀಟಾಗಿ ನೀವು ಪರಮಾತ್ಮನ ಮೇಲೆ ಅತಿ ಪ್ರೀತಿ ಮತ್ತು ಬೇಹದ್ದಿನ ವೈರಾಗ್ಯ, ಅಂದರೆ ಈ ಹದ್ದಿನ ಆಕರ್ಷಣೆಗಳಿಂದ ಹೊರಬಂದಾಗ ನೀವು ಬೇಹದ್ದಿನ ವೈರಾಗ್ಯದಲ್ಲಿ ಇದ್ದಾಗ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಲಿಕ್ಕೆ ಸಾಧ್ಯ ಅಂತ ಇದ್ದಾರೆ. ಅಷ್ಟೇ ಹೊರತು ಅದನ್ನು ಯಾರೋ ಕೆಲವರೇ ಮಾಡಿದ್ದಾರೆ, ಆ ಕೆಲವರೇ ಮತ್ತೆ ಈಗಲೂ ಮಾಡ್ತಾರೆ ಅನ್ನೋ ಡ್ರಾಮಾ ಫಿಕ್ಸು ರಿಪಿಟೇಷನ್ನು ಅನ್ನೋ ಊಹೆಯಲ್ಲಿ ಮಾತ್ರ ಇರೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳು ಇದೆಲ್ಲ ಮಾಡಬೇಕು ಅಂದಾಗ ಸಬ್ಜೆಕ್ಟ್ ಅರ್ಥ ಆಗಬೇಕು. ಸೊ ಅಲ್ಲಿ ವಿಷಯ ಏನು ಹೇಳ್ತಾ ಇದ್ದಾರೆ ಪರಮಾತ್ಮ ನಮಗೆ, ಅವ್ರು ತಿಳಿಸ್ತಾ ಇರೋದೇನು, ನಾವು ಮಾಡ್ತಾ ಇರೋದೇನು. ಸೊ ಅಷ್ಟು ಡೌಟ್ ಬಂದಾಗ ಬ್ರಹ್ಮ ಬಾಬಾ ಮಾಡಿರೋದೇನು ಕರ್ಮದಲ್ಲಿ, ನಾನು ಮಾಡ್ತಾ ಇರೋದೇನು. ಸೊ ಈ ರೀತಿ ಕಂಪೇರ್ ಮಾಡಿದಾಗ ಕೂಡ ನಮಗೆ ಅವರ ಜೀವನವನ್ನು ನಮ್ಮ ಜೀವನವನ್ನು ಹೋಲಿಸ್ಕೊಂಡು ನೋಡಿದಾಗಲೂ ನಾವು ಎಲ್ಲಿದ್ದೀವಿ, ಇನ್ನೂ ಏನು ಮಾಡಬೇಕು ಅನ್ನೋ ವಿಷಯ ಅರ್ಥ ಆಗ್ತದೆ. ಸೊ ಇವೆಲ್ಲ ಮಾಡಬೇಕು ಅಂದರೆ ಪರಮಾತ್ಮನ ಮೇಲೆ ನಮಗೆ ಅತಿ ಪ್ರೀತಿ ಇರಬೇಕು ಅಂತ ಇದ್ದಾರೆ. ಸೊ ಆ ರೀತಿ ಪ್ರೀತಿ ಇರೋರು ಸಹ ಕೆಲವರೇ ಅಂತೇಳಿ ಫಿಕ್ಸ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲರೂ ತಮ್ಮ ಜೀವನವನ್ನು, ಇನ್ನೂ ಸ್ಪೆಷಲಾಗಿ ಹೇಳಬೇಕು ಅಂದರೆ ಯಾರಿಗೆ ಅವರ ಶ್ರೇಷ್ಠ ಜೀವನವನ್ನು ರಚಿಸ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್, ಕುತೂಹಲ ಇದೇನೋ ಅವರಿಗಾಗಿಯೇ ಈ ಎಲ್ಲ ಕ್ಲಾಸಸನ್ನು ಪರಮಾತ್ಮ ತಿಳಿಸ್ಕೊಟ್ಟಿರೋದು, ಈ ಜ್ಞಾನವನ್ನು ತಿಳಿಸ್ತಾ ಇರೋದು ಕೂಡ. ಸೊ ಆ ಪರ್ಸ್ನಲ್ ಇಂಟ್ರೆಸ್ಟ್ ಇರೋ ಈಶ್ವರೀಯ ವಿದ್ಯಾರ್ಥಿಗಳೆಲ್ಲರೂ ಈ ಮುರಳಿಯನ್ನೆಲ್ಲ ತೆಗೆದು
ಪರಮಾತ್ಮ ಹೇಳ್ತಾ ಇರೋ ಸಬ್ಜೆಕ್ಟ್ ವೈಸ್ ನಾಲೆಜನ್ನು ಅರ್ಥ ಮಾಡಿಕೊಂಡಾಗ್ಲೇ ನಾವು ಇನ್ನೂ ನಮ್ಮ ಜೀವನವನ್ನು ಶ್ರೇಷ್ಠವಾಗಿ ರಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ.